ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೇಸ್ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಹಾಗೆಯೇ ಗ್ರ್ಯಾಂಡಾಗಿ ಮಾಡುವಂಥ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ನಾನು ಆಲ್ರೆಡಿ ರೌಂಡ್ ನೆಕ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನೋಡಿ, ನೆಕ್ ಇರೋದು ಇಲ್ಲಿ ತನಕ ಇದೆ, 10 ಇಂಚಿದೆ. ಸೊ ನಾನು ಎಕ್ಸ್ಟ್ರಾ 2.5 ಇಂಚನ್ನ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ಡಿಸೈನ್ ಹಾಕಬೇಕಲ್ಲ. ಹಾಗಾಗಿ ನೋಡಿ, ಸ್ಯಾರಿ ಬಂದು ನೀಲಿ ಕಲರ್ ಇದೆ. ನೀಲಿ ಕಲರ್ ಪೀಸ್ನ ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಹೇಗೆ ರೌಂಡ್ ನೆಕ್ ಹೇಗಿದೆ ಅದೇ ರೀತಿ ಸೀರೆ ಬಟ್ಟೆ ಮೇಲೆ ಮಡಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ನೀಟಾಗಿ ರೌಂಡ್ ಶೇಪ್ ಯಾವ ರೀತಿ ಇದೆ ಅದೇ ರೀತಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಪೀಸ್ನು ಕೂಡ ಅಷ್ಟೇ, 2 ಪೀಸ್ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಮಧ್ಯ ಓಪನ್ ಬಂದಿರುತ್ತೆ ಅಲ್ವಾ, ಅದನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ನಿಮ್ಮದು ಕರೆಕ್ಟಾಗಿ ರೌಂಡ್ ಶೇಪ್ ಯಾವ ರೀತಿ ನೀವು ಕಟ್ ಮಾಡ್ಕೊಂಡಿರ್ತೀರೋ ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ 2 ಸೈಡು ಕೂಡ ಅಷ್ಟೇ, 2 ಸೈಡು ನೀವು ಕ್ಯಾನ್ವಾಸ್ ಕೂಡ ಯೂಸ್ ಮಾಡಿ ಸ್ಟಿಚ್ ಮಾಡ್ಬೋದು. ಬಟ್ ಕ್ಯಾನ್ವಾಸ್ನ ಯೂಸ್ ಮಾಡೋದು ಬಿಗಿನರ್ಸ್ಗೆ ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಕ್ಯಾನ್ವಾಸ್ ಇಲ್ಲದೆ ಯಾವ ರೀತಿ ಲೇಸಲ್ಲಿ ಮಾಡ್ಬೋದು ಅನ್ನೋದನ್ನು, ಡಿಸೈನ್ ಮಾಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ. ಇವಾಗ ನೋಡಿ, ಇಷ್ಟು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಲೇಸ್ ಬಂದು ಪರ್ಪಲ್ ಕಲರ್ದೇ ಲೇಸ್ನ ತಗೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಲೇಸ್ನ ಫಸ್ಟ್ ತಗೊಂಡಿದ್ದೀನಿ. ನೀವು ಗೋಲ್ಡ್ ಬೇಕಂದರೆ ಗೋಲ್ಡ್ ಯೂಸ್ ಮಾಡ್ಬೋದು. ನಿಮ್ಮ ಸ್ಯಾರಿ ಬಾರ್ಡರಲ್ಲಿ ಯಾವ ಕಲರ್ ಬಂದಿದೆ ನೀವು ಆ ಕಲರ್ ಲೇಸ್ನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಈ ರೀತಿ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಎಡ್ಜಸ್ಗಾದಂಗೆ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಅದು ನೀಟಾಗಿ ಸ್ಟಿಫಾಗಿ ಕೂರಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಅದರ ಸುತ್ತ ನಾನು ಗೋಲ್ಡ್ ಕಲರ್ನ ಹಾಕ್ತಾಯಿದ್ದೀನಿ. ಗೋಲ್ಡ್ ಕಾಂಬಿನೇಷನ್ ಮಾಡಿದ್ರೆ ನೀವು ಯಾವುದೇ ಒಂದು ಬ್ಲೌಸ್ ಡಿಸೈನ್ ಮಾಡಿದ್ರೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹಾಗೆಯೇ ಲುಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಬ್ಲೌಸ್ ಡಿಸೈನ್ ಮಾಡಿದ್ರೂ ಅಷ್ಟೇ, ಜೊತೆಯಲ್ಲಿ ಎಕ್ಸ್ಟ್ರಾ ನೀವು ಗೋಲ್ಡ್ ಕಲರ್ನ ಆ್ಯಡ್ ಮಾಡಿ. ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು, ಹಾಗೆಯೇ ಲೇಸ್ ಕೂಡ ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಆದ್ರೂ ಕೂಡ ಅಷ್ಟೇ ಗೋಲ್ಡ್ನ ಆ್ಯಡ್ ಮಾಡಿ. ಇವಾಗ ನೋಡಿ, ನೆಕ್ಸ್ಟ್ ನಾವು ಎಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆನೇ ಈ ರೀತಿ ಇಟ್ಕೊಂಡು ಶೇಪ್ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಅರ್ಧ ಗಂಟೆಯಲ್ಲೆಲ್ಲ ಈ ಡಿಸೈನ್ನ ಮಾಡಿ ಮುಗಿಸ್ಬೋದು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು 500 ಕೂಡ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ಬಂದು 500 ಚಾರ್ಜ್ ಮಾಡ್ಬೋದು. ಹಾಗಾಗಿ ನೀವು ಲೇಸಲ್ಲಿ ಡಿಸೈನ್ ಮಾಡಿ, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆಯೇ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ ನೆಕ್ ಡೀಪ್ ಎಷ್ಟಿರುತ್ತೆ ಅಷ್ಟಕ್ಕೇ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸೋದಕ್ಕೋಸ್ಕರ ಇನ್ನೊಂದು ಸಲ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ನೆಕ್ ಡೀಪ್ ಬಂದು ಇಲ್ಲಿ ತನಕ ಬೇಕು. ಇಲ್ಲಿಂದ ನಾವು ಡಿಸೈನ್ ಅನ್ನೋದನ್ನು ಮಾಡಬೇಕಾಗತ್ತೆ. ಇದಾದಮೇಲೆ ಸೇಮ್ ಸ್ಯಾರಿ ಕಲರ್ದೇ ಸ್ಯಾರಿನೇ ಪೀಸ್ ಇದು. ಇದನ್ನು ಕರೆಕ್ಟಾಗಿ ಇಟ್ಕೊಂಡು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಇಟ್ಕೊಂಡು ಆ ಕಡೆ ಸೈಡ್ ಈ ಕಡೆ ಸೈಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಶೇಪಲ್ಲಿ ನಾನು ಕಟ್ ಮಾಡ್ಕೋತೀನಿ, ಹಾಗಾಗಿ ಶೇಪಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಕಟ್ ಮಾಡ್ಕೋಬೋದು. ಇವಾಗ ಈ ರೀತಿ ಶೇಪ್ ಕಟ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಒಂದು ಬಟ್ಟೆನ ತಗೊಂಡು ಅದ್ರ ಮೇಲ್ಗಡೆನೇ ಇಟ್ಟು ಹೊಲ್ಕೋಬೋದು. ನೀವು ಪೈಪಿಂಗ್ ಬೇಕು ಅಂದರೆ ಪೈಪಿಂಗ್ ಕೂಡ ಮಾಡ್ಕೋಬೋದು. ನಾನು ಲೇಸ್ ಹಾಕ್ತಾ ಇರೋದ್ರಿಂದ ಪೈಪಿಂಗ್ ಹಾಕ್ತಾಯಿಲ್ಲ, ಎಕ್ಸ್ಟ್ರಾ ಬಟ್ಟೆನ ತಗೊಂಡು ಇದನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಇವಾಗ ತೋರಿಸ್ತೀನಿ ಯಾವ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು ಅಂತ. ಈ ರೀತಿ ಮಾಡಿಕೊಂಡ್ರೆ ನೀವು ಇದಕ್ಕೇ ಲೇಸ್ ಹಾಕಿದ್ರೆ ಅದು ಟೈಟಾಗಿ ಕೂರೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬಟ್ಟೆನ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಎಕ್ಸ್ಟ್ರಾ ಒಂದು ಬಟ್ಟೆನ ತಗೊಂಡು ಇದನ್ನು ಉಲ್ಟಾ ಇಟ್ಟು ಮೇಲ್ಗಡೆ ಸ್ಟಿಚ್ ಮಾಡ್ಕೋಬೇಕು. ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ, ಮಧ್ಯ ಡಿಸೈನ್ ಬಂದಿತ್ತಲ್ವ, ಹಾಗಾಗಿ
ಮಧ್ಯದಲ್ಲಿ ಒಂದು ನಾಚನ್ನ ಹಾಕ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಯಿತು. ಈಗ ಅಳತೆನ ಇದು ಕರೆಕ್ಟ್ ಇದೆಯಾ ಅಂತ ಅಳತೆಯಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಅಲ್ಲಿಗೆ ಲೇಸ್ ಹಾಕಬೇಕಲ್ಲ, ಹಾಗಾಗಿ ಒಂದು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ ಕೂರ್ತಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ನೀವು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ಮಾರ್ಕ್ ಬೇಕಾಗಿಲ್ಲ. ಬಟ್ ಬಿಗಿನರ್ಸ್ ಆದರೆ ನಿಮಗೆ ಡಿಸೈನ್ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡಿನೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇನ್ನೊಂದು ಎಳೆನೂ ಕೂಡ ನಾನು ಗೋಲ್ಡ್ ಕಲರ್ ಲೇಸ್ನೇ ಹಾಕೋತಾ ಇದ್ದೀನಿ. ಯಾಕಂದರೆ ಗೋಲ್ಡೇನೆ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೀವು ಬೇಕು ಅಂತಂದರೆ ನಿಮ್ಮದು ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ಕೂಡ ಹಾಕೋಬೋದು. ಬಟ್ ಈ ಡಿಸೈನ್ ಫಿನಿಶಿಂಗ್ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಲೇಸ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದು ಯಾವ ರೀತಿ ಬಂದಿದೆ ಡಿಸೈನ್ ಅನ್ನೋದು. ಇವಾಗ ನೋಡಿ ಎರಡು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಬಟ್ಟೆನ ಇಟ್ಟು ನಮಗೆ ಎಲ್ಲಿಗೆ ಡೀಪ್ ಅನ್ನೋದು ಬೇಕಾಗಿರುತ್ತೆ ಅಲ್ಲಿ ತನಕನೂ ಕೂಡ ಇಟ್ಕೋಬೋದು. ನಿಮಗೆ ಡೀಪ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಕೆಳಗಡೆ ಇಟ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಒಂದು ಪಿನ್ನ ಹಾಕ್ಕೊಳ್ಳಿ ಅಲ್ಲಿಗೆ. ಸೊ ಇವಾಗ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ಲೇಸ್ಗೆ ಕರೆಕ್ಟಾಗಿ ನೀವು ಸ್ಟಿಚ್ನ ಮಾಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇನ್ನು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಿದ್ರೆ ಫಿನಿಶ್. 10 ನಿಮಿಷಕ್ಕೆಲ್ಲ ನೀವು ಡಿಸೈನ್ನ ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟ ಆಯ್ತಲ್ವ. ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಡಿಸೈನ್ ಇದೆ ಅಷ್ಟೇ. ಇನ್ನೊಂದು ಡಿಸೈನ್ ಮಾಡಿದ್ರೆ ಕೆಳಗಡೆ ಮುಗೀತು. ಇವಾಗ ನೋಡಿ ಈ ರೀತಿ ಪೀಸ್ನ ತಗೊಂಡಿದ್ದೀನಿ ನಾನು. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕು, ನೀವು ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಬಾಕ್ಸ್ ಶೇಪಲ್ಲಿ ಬೇಕು ಅಂದರೆ ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ನಿಮಗೆ ಅಲ್ಲಿ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಆ ಶೇಪಲ್ಲಿ ನೀವು ಕಟ್ ಮಾಡಿ ಲೇಸ್ನ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಬಾಕ್ಸೇನೆ ನೀಟಾಗಿ ಕಾಣಿಸುತ್ತೆ, ಹಾಗಾಗಿ ಬಾಕ್ಸ್ ಶೇಪ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ ಬಾಕ್ಸ್ ಶೇಪಲ್ಲಿ ಕಟಿಂಗ್ ಮಾಡಾದಮೇಲೆ ಅದಕ್ಕೆ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟ್ ಸೇಮ್ ಕಲರ್ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಇಲ್ಲಿ ನೀವು ಕ್ರಾಸ್ ಮಾಡುವಾಗ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಲೇಸ್ನ ಸ್ವಲ್ಪ ಅಲ್ಲೇ ಫೋಲ್ಡ್ ಮಾಡಿ, ಅದು ಸಾಫ್ಟ್ ಇರೋದ್ರಿಂದ ಫೋಲ್ಡ್ ಆಗುತ್ತೆ. ನೀವು ಸ್ವಲ್ಪ ಒರಟಾಗಿರೋ ಲೇಸ್ನ ತಗೋಬೇಡಿ, ಅದಾದರೆ ನಿಮಗೆ ಫೋಲ್ಡಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಆಗೋಬೇಕಾಗುತ್ತೆ. ಅದು ಈಸಿಯಾಗಿಯೇ ಫೋಲ್ಡ್ ಆಗುತ್ತೆ. ನೋಡಿ ನಿಮಗೆ ಫೋಲ್ಡ್ ಮಾಡಿರೋದೇ ಕಾಣಿಸೋದಿಲ್ಲ, ಆ ರೀತಿ ಫೋಲ್ಡ್ ಆಗುತ್ತೆ. ನೀವು ಸ್ವಲ್ಪ ಇದಕ್ಕೆ ಸ್ಟೋನ್ ಲೇಸ್ ಕೂಡ ಆ್ಯಡ್ ಈ ರೀತಿ ಫುಲ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಲಾಸ್ಟ್ ಎಡ್ಜಸಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಡಚಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಡಚಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಡಿಸೈನ್ ಮೇಲ್ಗಡೆ ಇಟ್ಟು ಹೊಲಿಯೋದು ಅಷ್ಟೇ. ಇದಕ್ಕೆ ನಾನು ಗೋಲ್ಡ್ ಕಲರ್ ಕೂಡ ಅಟ್ಯಾಚ್ ಮಾಡ್ತೀನಿ. ಇವಾಗ ಗೋಲ್ಡ್ ಕಲರ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇವಾಗ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದೊಂದನ್ನು ಅಟ್ಯಾಚ್ ಮಾಡೋದ್ರಿಂದ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇವಾಗ ಇದ್ರ ಮೇಲ್ಗಡೆ ಗೋಲ್ಡ್ ಕಲರಲ್ಲಿ ನಾವು ಸೇಮ್ ಬಾಕ್ಸ್ ಶೇಪಲ್ಲೇ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇದರಿಂದ ಮಧ್ಯೆ ಕಾಲ್ಕಲ್ಲಿ ಕಾಣಿಸೋದಿಲ್ಲ. ಮಧ್ಯೆ ನಿಮಗೆ ಬೇಕು ಅಂತಂದರೆ ಬೀಡ್ಸ್ ಕೂಡ ಹಾಕೋಬೋದು. ಬೀಡ್ಸ್ ಹಾಕೋದ್ಕಿಂತ ಈ ರೀತಿ ಗೋಲ್ಡ್ ಕಲರ್ದು ಲೇಸ್ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫೋಲ್ಡ್ ಮಾಡಿ, ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಅಷ್ಟೇ
ಇದನ್ನು ಕೂಡ ಅಷ್ಟೇ ಸೇಮ್ ಯಾವ ರೀತಿ ಬಾಕ್ಸ್ ಶೇಪಲ್ಲೇ ಇರುತ್ತೆ ಅದೇ ರೀತಿ. ನಿಮಗೆ ಅದು ಕನ್ಫ್ಯೂಸ್ ಆಯಿತು ಅಂತಂದರೆ ನೀವು ಅದಕ್ಕೆ ಮಾರ್ಕ್ ಮಾಡ್ಕೊಂಡು ಕೂಡ ಲೇಸ್ನ ಅಟ್ಯಾಚ್ ಮಾಡ್ಕೋಬೋದು. ಕನ್ಫ್ಯೂಸ್ ಆಯಿತು ಅಂತಂದರೆ ನೀವು ಆ ರೀತಿ ಮಾಡಿ. ಇದನ್ನು ಕೂಡ ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾನ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು, ಫಿನಿಶ್. ಇವಾಗ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಯಿತು. ನಿಮಗೆ ಎಕ್ಸ್ಟ್ರಾ ಇದರಲ್ಲೂ ಕೂಡ ನೀವು ಗ್ರ್ಯಾಂಡ್ ಮಾಡ್ಬೋದು ಅಂತಂದರೆ ನೀವು ಗೋಲ್ಡ್ ಕಲರ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅನ್ನೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.